ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಸಂಡೇ ಬೆಳಗ್ಗೆ ಒಂದು 11:30ಗೆಲ್ಲ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಸಿಪಿ ಏನು ನಾನಿಲ್ಲಿ ಶೇರ್ ಮಾಡ್ಕೊಂಡಿಲ್ಲ. ಮಶ್ರೂಮ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಸೈಜು ಟೊಮೊಟೊ ಹಣ್ಣು ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಸಹ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಶ್ರೂಮ್ ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಪಲಾವ್ ಎಲೆ, ಮರಾಠಿ ಮಗ್ಗು, ಸೋಂಪು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿಯನ್ನು ಹಾಕ್ಕೊಂಡು ಅದೊಂದು ಸ್ವಲ್ಪ ಹೊತ್ತು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಹಣ್ಣು, ಮಶ್ರೂಮು ಈ ರೀತಿಯಾಗಿ ಎಲ್ಲ ಹಾಕ್ಕೊಂಡು ಬಿರಿಯಾನಿಯನ್ನು ಮಾಡ್ತಾಯಿದ್ದೀನಿ. ಯಾಕೆ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ತಮ್ಮ ಬಂದಿದ್ದ. ಇನ್ನು ಅವನು ಊಟ ತಿನ್ನೋದಕ್ಕೆ ಲೇಟ್ ಆಗಿಬಿಡುತ್ತೆ ನಾನು ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಹೋದರೆ ಅಂತಂದ್ಬಿಟ್ಟು ನಾನು ರೆಸಿಪಿಯನ್ನು ಶೂಟ್ ಮಾಡ್ಕೊಳ್ಲಿಲ್ಲ. ಇನ್ನು ಅಡುಗೆ ಏನಾದರೂ ಒಂದು ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಅವನ ಜೊತೆಗೆ ನನ್ನ ಹಸ್ಬೆಂಡು ಸೇರಿಕೊಂಡು ನನ್ನನ್ನು ಹಂಗಿಸ್ತಾ ಇರ್ತಾರೆ. ವಿಡಿಯೋ ಮಾಡಿಕೊಂಡು ನಮಗೆ ಅಡುಗೆ ಮಾಡಿ ಊಟಕ್ಕೆ ಬಡಿಸೋಷ್ಟರಲ್ಲಿ ಸಂಜೆ ಆಗಿಬಿಡುತ್ತಪ್ಪ, ಸರಿ ಆಯಿತು ನಾವು ಹೋಟೆಲ್ ತಿನ್ಕೊಳ್ಳೋಣ ಬಾ, ಅವರೇ ಮಾಡಿ ತಿನ್ಕೊಂಡ್ಲಿ ಅಂತಂದ್ಬಿಟ್ಟು ಈ ರೀತಿಯಾಗೆಲ್ಲ ಕಾಲಿಡಿತಾ ಇರ್ತಾರೆ. ಹಾಗಾಗಿ ನಾನು ಇನ್ನು ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ವಿಡಿಯೋ ಶೂಟ್ ಮಾಡ್ಕೊಳ್ಲಿಲ್ಲ. ನಾನು ಒಂದು ಸಲ ಈ ಮಶ್ರೂಮ್ ಬಿರಿಯಾನಿ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿದ್ದೆ ಅಂದ್ಕೊಳ್ತೀನಿ. ನಾವು ಈ ಮನೆಗೆ ಬರೋದಕ್ಕಿಂತ ಮುಂಚೆ 3 months 2 BHK ಮನೆಯಲ್ಲಿದ್ವಲ್ವ, ಆ ಮನೆಯಲ್ಲಿ ನಾನು ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿದ್ದೆ ಅಂತ ನೆನಪಾಗ್ತಾ ಇದೆ. ನೆಕ್ಸ್ಟ್ ಈಗ ಆ ಕಡೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಮಶ್ರೂಮ್ ಎಲ್ಲ ಒಂದು ಸ್ವಲ್ಪ ಕುಕ್ ಆಗಲಿ ಅಂತಂದ್ಬಿಟ್ಟು. ಇನ್ನು ಈ ಕಡೆ ಹೂವು ಎಲ್ಲ ತೆಗೆದು ಇಡ್ತಾ ಇದ್ದೀನಿ. ಇನ್ನು ಹಾಗೆ ಈ ಗೋಣಿ ಚೀಲದಲ್ಲೇ ಬಿಟ್ಟರೆ ಒಂದು ಸ್ವಲ್ಪ ಬಿಸಿ ಎಲ್ಲ ಬಂದು ಹೂವು ಎಲ್ಲ ಹಾಳಾಗ್ಬಿಡುತ್ತೆ ಅಂತಂದ್ಬಿಟ್ಟು ತೆಗೆದಿಡೋಣ, ಆಮೇಲೆ ಇದನ್ನೆಲ್ಲ ಸಪ್ರೇಟ್ ಮಾಡೋಣ ಅಂತಂದ್ಬಿಟ್ಟು ಇವಾಗೆಲ್ಲ ತೆಗೆದಿಡ್ತಾ ಇದ್ದೀನಿ. ಅಂತೂ ಇಂತೂ ನನ್ನ ತಮ್ಮನಿಗೆ ತಲೆ ತಿಂದು 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 ಇವಾಗ ಹೂಗಳ ರಾಶಿಯನ್ನು ತರಿಸ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ನೋಡಿಬಿಟ್ಟು ಯಾವ ದೇವಸ್ಥಾನಕ್ಕಮ್ಮ ಇಷ್ಟೊಂದು ಹೂಗಳನ್ನು ತರಿಸ್ಕೊಂಡಿದ್ದೀಯಾ ಅಂತ ಕೇಳ್ತಾಯಿದ್ರು. ನಮ್ಮ ಮನೆಯಲ್ಲಿರುವಂಥ ದೇವಸ್ಥಾನಕ್ಕೆ ತರಿಸ್ಕೊಂಡಿದ್ದೀನಪ್ಪ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿದೆ. ಇವಾಗ ಈ ಹೂಗಳಲ್ಲಿ ಒಂದು 3 ಥರದ ಸೇವಂತಿಗೆ ಹೂಗಳಿದೆ. ಆಮೇಲೆ ರೋಸ್ ಹೂವು ಇದೆ. ಎಲ್ಲನೂ ಒಂದು 2.5 kg ಅಷ್ಟು ತೊಗೊಂಬಂದು ಕೊಟ್ಟಿದ್ದಾನೆ. ನಿಜ ಹೇಳಬೇಕು ಅಂತಂದರೆ ಇಲ್ಲಿ ಬೆಂಗಳೂರಲ್ಲಿ ಹೂಗಳನ್ನು ತಗೊಳ್ಳೋದಕ್ಕೂ ಊರಿಂದ ಹೂಗಳನ್ನು ತರಿಸ್ಕೊಳ್ಳೋದಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತಂದರೆ ತುಂಬಾ ವ್ಯತ್ಯಾಸ ಇದೆ. ಅದು ಹೂಗಳು ಒಂದು ಫ್ರೆಶ್ನೆಸ್ಸು ಅಷ್ಟೇ, ಆಮೇಲೆ ರೇಟುಗಳು ಅಷ್ಟೇ ತುಂಬ ವ್ಯತ್ಯಾಸ ಇದೆ. ಎಲ್ಲಿ kg ಹೂವು ಬಂದುಬಿಟ್ಟು 200, 250 ಹಂಗೆಲ್ಲ ಕೊಡ್ತಾರೆ ಈ ಕಡೆ. ಅಲ್ಲಿ ನೋಡಿದ್ರೆ ಒಂದು 100 rupees ಅಷ್ಟೇ. ಆಮೇಲೆ ಹೂಗಳೊಂದು ಫ್ರೆಶ್ಶು ಅಷ್ಟೇ, ತುಂಬ ಫ್ರೆಶ್ ಆಗಿರುತ್ತೆ ಊರಿಂದ ಹೂಗಳನ್ನು ತರಿಸ್ಕೊಂಡ್ರೆ. ಆಮೇಲೆ ಇಲ್ಲಿ ಅಷ್ಟೊಂದು ಫ್ರೆಶ್ಶೇ ಇರೋದಿಲ್ಲ. ತಂದ ಮೇಲೆ ಅಂದರೆ ದೇವ್ರ ಫೋಟೋಸ್ಗೆ ನಾವು ಹೂಗಳನ್ನು ಇಡ್ತೀವಲ್ವ, ಒಂದಿನ ಅಷ್ಟೇ ಅನ್ಕೊತೀನಿ. ಒಂದಿನ ಅವತ್ತು ಇಟ್ಟಿದ್ದ ದಿನ ಫ್ರೆಶ್ ಆಗಿರುತ್ತೆ, ನೆಕ್ಸ್ಟ್ ಡೇ ಅದೊಂದು ಸ್ವಲ್ಪ ಬಾಡ್ದಂಗೆ ಆಗಿಬಿಟ್ಟಿರುತ್ತೆ. ಅದೇ ಊರಿಂದ ತರಿಸ್ಕೊಂಡಿರೋ ಹೂಗಳು ಒಂದಿನ ಇಟ್ಟಿದ್ದೀವಿ ಅಂತಂದರೆ ಒಂದು 3 days ಆದ್ರೂ ತುಂಬ ಫ್ರೆಶ್ ಆಗಿರುತ್ತೆ. ಈಗ ಹೂಗಳನ್ನೆಲ್ಲ ಒಂದೊಂದು ಕಲರ್ ಆಗಿ ಸಪ್ರೇಟ್ ಮಾಡಿ ಕವರ್ಗಳಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಯೆಲ್ಲೋ ಕಲರ್ ಸೇವಂತಿಗೆ ಹೂವು ಮತ್ತು ವೈಟ್ ಕಲರ್ ಸೇವಂತಿಗೆ ಹೂವು, ಆಮೇಲೆ ಒಂಥರ ಮೆರೂನ್ ಕಲರ್ ಸೇವಂತಿಗೆ ಹೂವು, ಅದನ್ನು ಚಾಕ್ಲೇಟ್ ಕಲರ್ ಅಂತಾರಂತೆ. ಇನ್ನು ರೋಸ್ ಹೂವು ಇದನ್ನೆಲ್ಲ ಸಪ್ರೇಟ್ ಮಾಡಿ ನೋಡ್ತಾ ಇರ್ಬೋದು. ಇವಾಗ ಒಂದೊಂದು ಕಲರ್ ಹೂಗಳನ್ನು ಒಂದೊಂದು ಕವರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮಶ್ರೂಮ್ ಬಿರಿಯಾನಿ ಮಾಡಿದ್ದಾಯಿತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೈಟ್ ಮೂಲಂಗಿ ಸಾಂಬಾರು ಮಾಡಿದ್ದೆ, ಆ ಸಾಂಬಾರು ಒಂದು ಸ್ವಲ್ಪ ಇತ್ತು. ಇನ್ನು ಆ ಸಾಂಬಾರ್ಗೆ ವೈಟ್ ರೈಸ್ ಇಟ್ಟು ಅವನಿಗೆ ಇಟ್ಕೊಡೋದು ಯಾಕೆ ಅಂತಂದ್ಬಿಟ್ಟು ಇವತ್ತು ಸಂಡೇ ಅಲ್ವಾ, ಸರಿ ಆಯಿತು ಅವನಿಗೆ ಮಶ್ರೂಮ್ ಬಿರಿಯಾನಿ ಅಂತಂದರೆ ತುಂಬ ಇಷ್ಟಪಡ್ತಾನೆ ಅಂತಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮತ್ತು ರೈತಾ ಮಾಡಿದ್ದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವನಿಗೆ ನಾನ್ ವೆಜ್ ಅಂತಂದರೆ ತುಂಬ ಇಷ್ಟ. ಈ ಚಿಕನ್ ಬಿರಿಯಾನಿ ಅಂತಂದರೆ ತುಂಬ ಇಷ್ಟಪಡ್ತಾನೆ. ನವರಾತ್ರಿಗಳಾಗಿರೋದ್ರಿಂದ
ನಾವು ತಿನ್ನೋದಿಲ್ವಲ್ಲ, ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ಮಶ್ರೂಮ್ ತಂದು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಇವಾಗ ಅವ್ರಿಗೆ ಊಟಕ್ಕೆ ಇಟ್ಕೊಟ್ಟೆ. ಇನ್ನು ನನಗೆ ವೈಟ್ ರೈಸೇ ಮಾಡಿಕೊಂಡೆ, ಮೂಲಂಗಿ ಸಾಂಬಾರು ಇತ್ತಲ್ವ ಅದಕ್ಕೆ ರೈಸ್ ಮಾಡಿಕೊಂಡೆ. ಅವರಿಬ್ಬರಿಗೆ ಅಂದರೆ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ತಮ್ಮನಿಗೆ ಮಾತ್ರ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಅವರಿಬ್ಬರಿಗೆ ಮಾತ್ರ ಮಾಡಿದ್ದೆ. ಸರಿ ಹೋಯ್ತು, ಅವರಿಬ್ಬರಿಗೆ ಸರಿ ಹೋಯ್ತು. ನೆಕ್ಸ್ಟ್ ಇವಾಗ ಅವ್ರಿಗೆ ಊಟಕ್ಕೆ ಇಟ್ಕೊಟ್ಟು ಅವ್ರು ಊಟ ಮಾಡಿದ್ರು. ನಾನು ಇವಾಗ ಊಟ ಮಾಡಿಕೊಂಡು ಇವಾಗ ಇವುಗಳನ್ನೆಲ್ಲ ಕವರಲ್ಲಿ ಹಾಕಿ ಮತ್ತು ಫ್ರೂಟ್ಸ್ ಒಂದು ಸ್ವಲ್ಪ ತೊಗೊಂಬಂದಿದ್ದ, ತಿಂಡಿಗಳು ಒಂದು ಸ್ವಲ್ಪ ತೊಗೊಂಬಂದಿದ್ದ, ಅದನ್ನೆಲ್ಲ ಎತ್ತಿಡೋಣ ಅಂತಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಆಮೇಲೆ ನನಗೆ ಈ ಬಟನ್ ಮಶ್ರೂಮ್ ತಿಂದರೆ ಯಾಕೋ ಒಂದು ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ. ಹಾಗಾಗಿ ನಾನು ಯಾವತ್ತೂ ಅಷ್ಟೇ ಬಟನ್ ಮಶ್ರೂಮನ್ನು ತಿನ್ನೋದಿಲ್ಲ. ನಾಟಿ ಮಶ್ರೂಮ್ ಏನಾದರೂ ಸಿಕ್ಕಿದ್ರೆ ಅದರಲ್ಲಿ ಏನಾದರೂ ಬಿರಿಯಾನಿ ಮತ್ತು ಗ್ರೇವಿ ಏನಾದರೂ ಮಾಡಿದ್ರೆ ತಿಂತೀನಿ. ಒಂದು ವೇಳೆ ತಿನ್ನಬೇಕು ಅನ್ನೋವಂಥ ಪರಿಸ್ಥಿತಿ ಏನಾದರೂ ಬಂದರೆ ತಿಳಿ ಒಂದು ಗ್ರೇವಿಯಲ್ಲಿ ತಿಂತೀನಿ. ಹಾಗಾಗಿ ಅವರಿಬ್ಬರಿಗೆ ಮಾತ್ರ ಬಿರಿಯಾನಿ ಮಾಡಿದ್ದೆ, ನನಗೆ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಈಗ ಒಂದೊಂದು ಕಲರ್ ಹೂಗಳನ್ನು ಒಂದೊಂದು ಕವರಲ್ಲಿ ಹಾಕ್ಬಿಟ್ಟು ಇವಾಗ ಫ್ರಿಜ್ಜಲ್ಲಿ ಇಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಾನು ದೇವ್ರ ಫೋಟೋಸ್ಗೆ ಹೂಗಳನ್ನು ಇಡಬೇಕಾದ್ರೆ ಒಂದೊಂದು ಕಲರ್ ಹೂವು ಒಂದೊಂದು ಕವರಲ್ಲಿದ್ದರೆ ನನಗೆ ಇಡೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನಾನು ಹೂಗಳನ್ನು ಸಪ್ರೇಟ್ ಮಾಡಿ ಇಡ್ತೀನಿ. ಇಲ್ಲೇನಾದರೂ ಒಂದು 1/4 kg ಹೂಗಳನ್ನು ತೊಗೊಂಬಂದಿದ್ದೀನಿ ಅಂದರೆ ಅದರಲ್ಲಿ ನಾನು ಸಪ್ರೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ಊರಿಂದ ತೊಗೊಂಬಂದಿದ್ರೆ ಅದು ಹೂವು ಜಾಸ್ತಿ ಇರುತ್ತಲ್ವ, ಹಾಗಾಗಿ ನಾನು ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ರೋಸ್ ಹೂಗಳ ಕಲರು ಅಷ್ಟೇ ಒಂಥರ ಲೈಟ್ ಪಿಂಕ್ ಕಲರ್ ಇದೆ, ತುಂಬ ಚೆನ್ನಾಗಿದೆ ಕಲರೂ. ಆಮೇಲೆ ರೋಸ್ ಹೂವೂ ಅಷ್ಟೇ ತುಂಬ ಫ್ರೆಶ್ ಆಗಿತ್ತು. ಲಾಸ್ಟ್ ಟೈಮ್ ರೋಸ್ ಹೂಗಳನ್ನು ಕಳಿಸ್ಕೊಟ್ಟಿರಲಿಲ್ಲ, ಈ ಸಲ ನಾನೇ ಕೇಳಿದೆ ರೋಸ್ ಹೂಗಳು ಸಿಕ್ಕಿದ್ರೆ ಹಂಗೆ ಕಳಿಸ್ಕೊಡಿ ಅಪ್ಪ, ಅದು ಫ್ರೆಶ್ ಆಗಿರುತ್ತಲ್ವ ಅಲ್ಲಿ ಅಂತ ಕೇಳಿದ್ದಕ್ಕೆ ಅಪ್ಪ ಸರಿ ಆಯ್ತಮ್ಮ ಅಂತಂದ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಅದು ಅಷ್ಟೇ ತುಂಬ ಫ್ರೆಶ್ ಆಗಿತ್ತು. ಇನ್ನು ಹರ್ಷಿತಕ್ಕ ಅವರ ತೋಟದಲ್ಲಿ ಎಷ್ಟು ದಿನವರೆಗೂ ಈ ಸೇವಂತಿಗೆ ಹೂಗಳು ಇರುತ್ತೋ ಅಷ್ಟು ದಿನವರೆಗೂ ಊರಿಂದ ಹೂಗಳು ಬರುತ್ತೆ. ಆಮೇಲೆ ನಾವು ಮಾಮೂಲಿಯಾಗಿ KR ಪುರಂಗೆ ಹೋಗಿ ತೊಗೊಂಬರ್ಬೇಕಾಗುತ್ತೆ. ಇನ್ನು ರೋಸ್ ಹೂಗಳಂತೂ ಅಷ್ಟಾಗಿ ಒಂದೊಂದು ಸಲ ಸಿಗುತ್ತೆ, ಒಂದೊಂದು ಸಲ ಸಿಗೋದಿಲ್ಲ. ಇನ್ನು ಏನು ಬರೀ ರೋಸ್ ಹೂಗಳಿಗೆ ಅಂತಂದ್ಬಿಟ್ಟು ಕಳಿಸ್ಕೊಡ್ತಾ ಇರಲಿಲ್ಲ. ಸೇವಂತಿಗೆ ಹೂಗಳು ತಂದು ಕೊಟ್ರಲ್ಲ, ಅದ್ರ ಜೊತೆಗೇ ಈ ಹೂಗಳು ತಂದು ಕೊಟ್ಟರು. ನೆಕ್ಸ್ಟ್ ಹಾಗೆ ಅಮ್ಮ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಳಿಸ್ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಏನು ಜಾಸ್ತಿನೇ ಕಳಿಸ್ಕೊಟ್ಟಿದ್ದಾರೆ. ಒಂದು 2 ಬಾಕ್ಸಲ್ಲಿ ಹಾಕಿ ಇಟ್ಕೊಂಡೆ. ಲಾಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ತೊಗೊಂಬಂದಿದ್ದೆ, ಅದು ಇವತ್ತಿನವರೆಗೂ ಇತ್ತು. ಇವತ್ತು ಮಶ್ರೂಮ್ ಬಿರಿಯಾನಿಗೆ ಅದೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಖಾಲಿ ಮಾಡಿದೆ. ಇವಾಗ ಹಂಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಇದೊಂದು 20 ಡೇಸ್ವರೆಗೂ ಆಗ್ಬೋದು. ಆಮೇಲೆ ನಾನು ನ್ಯೂಸಲ್ಲಿ ಒಂದು ವಿಷಯನ ಕೇಳಿದೆ, ಅದು ಏನು ಅಂತಂದರೆ ಕೊಳಚೆ ನೀರಲ್ಲಿ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಮತ್ತು ಸೊಪ್ಪುಗಳೆಲ್ಲ ಬೆಳೀತಾ ಇದ್ದಾರೆ ಅಂತಂದ್ಬಿಟ್ಟು ಆ ಒಂದು ವಿಷಯನ ಕೇಳ್ಬಿಟ್ಟು ನನಗೊಂದು ಸೆಕೆಂಡ್ ಶಾಕ್ ಆಗಿಬಿಡ್ತು. ಯಪ್ಪ, ಕೊಳಚೆ ನೀರಲ್ಲೆಲ್ಲ ಬೆಳೀತಾ ಇದ್ದಾರೆ ಸೊಪ್ಪುಗಳನ್ನ ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಅಂತಂದ್ಬಿಟ್ಟು ಹೆಂಗೂ ಅಮ್ಮ ಕಳಿಸ್ಕೊಟ್ಟಿದ್ದು ಒಳ್ಳೇದೇ ಆಯಿತು ಬಿಡು ಅಂತಂದ್ಬಿಟ್ಟು ಅಂದ್ಕೊಂಡೆ. ಇನ್ನು ಸೊಪ್ಪುಗಳಂತೂ ನಾನು ಆಲ್ಮೋಸ್ಟ್ ಪಾಟ್ಗಳಲ್ಲೇ ಬೆಳ್ಕೊಳ್ತಾ ಇದ್ದೀನಿ. ಈ ಸೊಪ್ಪು ಸಾಂಬಾರು ಆಗಿರ್ಬೋದು, ಮಸೊಪ್ಪು ಸಾಂಬಾರಿಗೆಲ್ಲ ನಮ್ಮ ಪಾಟ್ಗಳಲ್ಲೇ ಆಗುತ್ತೆ. ಯಾವಾಗ ನಾನು ಬಸ್ಸಾರು ಮಾಡ್ತೀನೋ ಆವಾಗ ಹೊರಗಡೆಯಿಂದ ಒಂದು ಸ್ವಲ್ಪ ತೊಗೊಂಬರ್ತೀನಿ. ಅದು ಬಿಟ್ಟರೆ ಸೊಪ್ಪು ಸಾರಿಗೆಲ್ಲನೂ ಪಾಟ್ಗಳಲ್ಲೇ ಸೊಪ್ಪು ಸಿಗುತ್ತೆ. ಆಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೆಲುಗು ಚಾನಲ್ ಶ್ರಾವಣ ಮೇಘಮ್ ಅಂತ ಅವ್ರ ಬಗ್ಗೆ ಹೇಳಿದ್ನಲ್ವ, ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, ನಾವು ಅವ್ರ ಚಾನಲ್ ನೋಡ್ತೀರಿ, ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿದೆ ಅವ್ರ ಲೈಫ್ ಸ್ಟೈಲ್ ಎಲ್ಲ ಅಂತಂದ್ಬಿಟ್ಟು. ನನಗಂತೂ ಆ ಥರ ಲೈಫ್ ಸ್ಟೈಲ್ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಇವಾಗೆಲ್ಲ ಕೆಮಿಕಲ್ ಫುಡ್ ಸಿಗ್ತಾ ಇದೆ. ಇವಾಗ ಒಂದು ತರಕಾರಿ ಗಿಡನ ಹಾಕಿದ್ದೀವಿ, ತರಕಾರಿ ಬೆಳೆಯನ್ನು ಇಟ್ಟಿದ್ದೀವಿ ಅಂತಂದರೆ ಚಿಕ್ಕ ಗಿಡದಿಂದನೇ ಔಷಧಿಗಳೆಲ್ಲ ಹೊಡೆದು ಅದು ಫಸಲು ಬರೋಷ್ಟರಲ್ಲಿ ಆ ಕಾಯಿಗೂ ಹೊರಟೋಗಿರುತ್ತೆ ಔಷಧಿ ಗುಣಗಳೆಲ್ಲ. ಅದನ್ನು ತಿಂದು ನಮಗೂ ಹೆಲ್ತ್ ಅಪ್ಸೆಟ್ ಆಗ್ತಾಯಿದೆ ಅಲ್ವಾ. ಅವರಂತೂ ಏನೂ ರಾಸಾಯನಿಕ ಒಂದು ಔಷಧಿಗಳೇನು ಹೊಡಿತಾ ಇಲ್ಲ, ಜೀವಾಮೃತ ಅಂತ ಏನೋ ಕೊಡ್ತಾರಂತೆ, ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಏನಾದರೂ ಫ್ರೂಟ್ಸ್ ಏನಾದರೂ ಬಿಟ್ಟಿದ್ರೆ ಹಂಗೆ ಕಿತ್ಕೊಂಡು ಹಂಗೆ ತಿನ್ನೋದು ಅಂತಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಆ ಥರ ಲೈಫ್ ಸ್ಟೈಲ್ಗೆ ನನಗೆ ತುಂಬ ಇಷ್ಟ ಆಗಿದ್ದು. ಅಂದರೆ ನಾವೆಲ್ಲ ಬಾಯಿ ಮಾತಲ್ಲಿ ಹೇಳ್ಬೋದು ಆ ಲೈಫ್ ಸ್ಟೈಲ್ ಚೆನ್ನಾಗಿದೆ ಅಂತಂದ್ಬಿಟ್ಟು, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆದರೆ ಪ್ರಾಕ್ಟಿಕಲ್ಲಾಗಿ ಅವರು ಆ ಒಂದು ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾ ಇದ್ದಾರಲ್ವ, ಅದಕ್ಕೆ ಒಂದು ಮೆಚ್ಚುಗೆ ಅಂತ ಹೇಳ್ಬೇಕಾಗುತ್ತೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಬಟ್ ಆ ಕೆಲಸಗಳೆಲ್ಲ ತುಂಬಾ ಕಷ್ಟ ಇರುತ್ತೆ. ಹಸುಗಳ ಹತ್ರ ಮಾಡೋದಾಗಿರ್ಬೋದು, ಮತ್ತು ಕೋಳಿಗಳು ಮತ್ತು ತೋಟ ಇದ್ರ ಹತ್ರ ಎಲ್ಲ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇರುತ್ತೆ. ಆದರೆ ನಮ್ಮ ಹೆಲ್ತ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಗಾಳಿ ಬಿಸಿಲು ಎಲ್ಲ ನಮ್ಮ ಮೈ ಮೇಲೆ ಬೀಳ್ತಾ ಇದ್ರೆ ಶಕ್ತಿ ತುಂಬ ಚೆನ್ನಾಗಿರುತ್ತೆ.
ಚೆನ್ನಾಗಿರುತ್ತೆ. ಆಮೇಲೆ ಏನಾದರೂ ಕಾಯಿಲೆಗಳು ಬಂದರೂ ಸಹಿತ ನಾವು ಆ ಕಾಯಿಲೆಗಳಿಗೆ ತಡ್ಕೊಳ್ತೀವಿ. ಅದೇ ನಾವು ಎನಿ ಟೈಮ್ ಮನೆ ಒಳಗಡೆ ಇದ್ದೀವಿ ಅಂತಂದರೆ ನಮಗೆ ಶಕ್ತಿಗಳು ಇರೋದಿಲ್ಲ, ಕೆಲಸಗಳು ಮಾಡೋದಕ್ಕೂ ಆಗೋದಿಲ್ಲ. ಆಮೇಲೆ ಏನಾದರೂ ಕಾಯಿಲೆಗಳು ಬಂದ್ರೂ ಅಷ್ಟೇ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಎಲ್ಲರಿಗೂ ಆ ಥರ ಒಂದು ಲೈಫ್ ಸ್ಟೈಲ್ ಅನ್ನೋದು ಸಿಗೋದಿಲ್ಲ, ಅದೃಷ್ಟ ಮಾಡಿರೋರ್ಗೇ ಸಿಗುತ್ತೆ. ಇವಾಗಂತೂ ಎಲ್ಲ ಅರ್ಥ ಮಾಡ್ಕೊಂಬಿಟ್ರೆ ಅದೇ ನಿಜವಾದ ಜೀವನ ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಫುಡ್ಡಲ್ಲೂ ನಾವು ಕೆಮಿಕಲ್ ತಿಂತಾ ಇದ್ದೀವಲ್ವ ಅಂತ ಅನಿಸ್ತಾ ಇರುತ್ತೆ. ಬಟ್ ಏನು ಮಾಡೋದಕ್ಕಾಗೋದಿಲ್ವಲ್ಲ, ಇನ್ನು ಅದನ್ನು ಬಿಟ್ಟರೆ ನಮಗೆ ಬೇರೆ ವಿಧಿ ಇರೋದಿಲ್ಲ, ತಿನ್ನಲೇಬೇಕಾಗುತ್ತೆ. ಹಾಗಾಗಿ ತಿಂತಾ ಇರ್ತೀವಿ. ಅಲ್ಲಿ ನ್ಯಾಚುರಲ್ ಆಗಿ ತರಕಾರಿಗಳನ್ನು ಬೆಳೆದು ಹಂಗೆ ಆ ತರಕಾರಿಗಳನ್ನು ಕಿತ್ಕೊಂಡೋಗಿ ಅಡುಗೆ ಮಾಡಿ ಆ ಊಟನ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇವ್ರ ಲೈಫ್ ಸ್ಟೈಲು ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಏನಾದರೂ ಈ ಸೀಬೆ ಹಣ್ಣು ಅದೆಲ್ಲ ಬಿಟ್ಟಿದ್ರೆ ಅದು ನನಗೆ ಕಿತ್ಕೊಂಡು ತಿಂತಾ ಇದ್ದಾಗೆಲ್ಲ ಅದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇವ್ರ ಲೈಫ್ ಸ್ಟೈಲು ಅಂತ ಅನಿಸುತ್ತೆ. ಬಟ್ ಎಲ್ಲರಿಗೂ ಅಂಥ ಒಂದು ಅವಕಾಶಗಳು ಸಿಗೋದಿಲ್ಲ. ಅದರಲ್ಲಿ ನೋಡಿ ನಾವು ತೃಪ್ತಿ ಪಡಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ಈಗ ಹೂಗಳನ್ನೆಲ್ಲ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದಾಯಿತು. ಹಂಗೆ ದೋಸೆಗೆ ಇಡ್ಲಿಗೆಲ್ಲ ಅಮ್ಮ ರೇಷನ್ ಅಕ್ಕಿನ ಕಳಿಸ್ಕೊಟ್ಟಿದ್ರು, ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡೆ. ಇನ್ನು ರಾಗಿ ಹಸಿಟ್ಟು ಲಾಸ್ಟ್ ಟೈಮ್ ಕಳಿಸ್ಕೊಟ್ಟಿದ್ರು, ಈ ಟೈಮು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಯಾವಾಗ ಬರ್ತಾರೋ ನಾವು ಯಾವಾಗ ಹೋಗ್ತೀವೋ ಇರಲಿ ಒಂದು ಸ್ವಲ್ಪ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹಾಲನ್ನು ಕಳಿಸ್ಕೊಟ್ಟಿದ್ರು. ಮಧ್ಯಾಹ್ನ ಹಾಲನ್ನು ಕಾಯಿಸಿದ್ದೆ, ಆವಾಗ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಇವಾಗ ನೈಟ್ ವೀಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಆಮೇಲೆ ನಾನು ವೀಡಿಯೋಸ್ ಏನು ಮಾಡೋದಕ್ಕೆ ಹೋಗಲಿಲ್ಲ ಸಂಡೇ. ಇದು ಮತ್ತೆ ಮಂಡೇ ಮಧ್ಯಾಹ್ನ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅಡುಗೆಗೆ ತರಕಾರಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಹೀರೆಕಾಯಿ ಮತ್ತು ಮೂಲಂಗಿ ಇವೆರಡಿತ್ತು, ಇವೆರಡನ್ನು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬಿರಿಯಾನಿ ಪಾಟ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪನ್ನು ಹಾಕಿದೆ. ಆಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ನಾನು ಮೊದಲೆಲ್ಲ ಯಾವ ರೀತಿಯಾಗಿ ಮಾಡ್ತಾಯಿದ್ನಿ ಅಂತಂದರೆ ಕುಕ್ಕರಲ್ಲಿ ಬೇಳೆ ಹಾಕ್ಬಿಡ್ತಾಯಿದ್ದೆ, ಆಮೇಲೆ ಟೊಮೊಟೊ ಹಣ್ಣು, ಆಮೇಲೆ ಈರುಳ್ಳಿ, ನೆಕ್ಸ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ನೀರು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೆ. ಆಮೇಲೆ ನಾನು ತರಕಾರಿಯನ್ನೆಲ್ಲ ಹಾಕ್ಬಿಟ್ಟು ಒಂದು ವಿಸಿಲ್ ಬಿಟ್ಟು ಆಮೇಲೆ ಸಾಂಬಾರು ಪುಡಿಯನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕಾಯಿಸ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೆ. ಇವತ್ತು ಒಂದು ಸ್ವಲ್ಪ ಬೇರೆ ರೀತಿಯಾಗಿ ಮಾಡ್ತಾಯಿದ್ದೀನಿ, ಆಗಲಿ ಟ್ರೈ ಮಾಡೋಣ ಇದು ಯಾವ ರೀತಿಯಾಗಿ ಟೇಸ್ಟ್ ಬರುತ್ತೆ ಅಂತಂದ್ಬಿಟ್ಟು. ಈ ಸಾಂಬಾರು ಟೇಸ್ಟೂ ಅಷ್ಟೇ ಚೆನ್ನಾಗಿ ಬಂದಿತ್ತು. ಆದರೆ ನಾನು ರೆಗ್ಯುಲರಾಗಿ ಮಾಡ್ತಾಯಿದ್ನಲ್ವ, ಅದಕ್ಕೆ ನಾವು ಆ ಟೇಸ್ಟಿಗೆ ಹೊಂದ್ಕೊಂಡ್ಬಿಟ್ಟಿದ್ವಿ. ಆ ಟೇಸ್ಟು ನಮಗೆ ಇಷ್ಟ ಆಗ್ತಾಯಿತ್ತು. ಅವಾಗವಾಗ ಬೇರೆ ರೀತಿಯಾಗಿ ಮಾಡಬೇಕು ಅಂತ ಅನ್ನಿಸ್ದಾಗ ಈ ರೀತಿಯಾಗಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನನಗೆ ಜಾಸ್ತಿ ನಾನು ಮಾಡೋ ಸಾಂಬಾರೇ ಇಷ್ಟ ಆಗಿದ್ದು. ನನ್ನ ಹಸ್ಬೆಂಡು ಚೆನ್ನಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇವಾಗ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಇದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬೇಯಿಸ್ಕೊಂಡೆ. ಇವಾಗ ನೋಡ್ತಾ ಇರ್ಬೋದು, ಇವಾಗ ನಾನು ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ. ನನ್ನ ಹತ್ರ ಚಿಕ್ಕ ಚಿಕ್ಕದಾಗಿ ಸ್ಪೂನ್ಸ್ ಇದೆ, ಇದರಲ್ಲಿ 2 ಸ್ಪೂನ್ಸ್ ಅಷ್ಟು ನಾನು ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ. ನಮಗೆ ಸರಿ ಹೋಗುತ್ತೆ, ನಾನು ನೋಡ್ಕೊಂಡಿದ್ದೀನಿ, ಅಳತೆ ಪ್ರಕಾರ ಹಾಕ್ತಾಯಿದ್ದೀನಿ. ಇವಾಗ ಈ ಸಾಂಬಾರು ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತೀನಿ. ಆಮೇಲೆ ಈಗ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಅಂದರೆ 1 ಗ್ಲಾಸ್ ಅಷ್ಟು ನಾನು ನೀರನ್ನು ಹಾಕಿದೆ. ಈ ನೀರೆಲ್ಲ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ. ನಾನು ತರಕಾರಿಗಳೆಲ್ಲ ಬೇಯಬೇಕಾಗುತ್ತಲ್ವ, ಹಾಗಾಗಿ ನಾವು ಕುಕ್ಕರಲ್ಲಿ ಹಾಕಿದ್ರೆ ಅದು ವಿಸಿಲ್ ಹೊಡೆಯುತ್ತೆ, ಆವಾಗ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಅದೇ ನಾವು ಈ ರೀತಿಯಾಗಿ ಪಾಟಲ್ಲಿ ಮಾಡ್ತಾಯಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಹೊತ್ತು ತರಕಾರಿಗಳನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಈ ರೀತಿಯಾಗಿ ಸಾಂಬಾರು ಮಾಡಬೇಕು ಅಂತಂದರೆ.
ಈಗ ನಾನು ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಇವಾಗ ನಾನು ಬೇಳೆಯನ್ನು ಮೊದಲೇ ಕುಕ್ಕರಲ್ಲಿ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಇವಾಗ ಬೇಳೆ ಒಂದು ಪಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಇನ್ನೇನಾದರೂ ಒಂದು ಸ್ವಲ್ಪ ನೀರೇನಾದರೂ ಬೇಕು ಅಂತಂದರೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನಮಗೆ ಸಾಂಬಾರು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಹಾಗೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡೆ. ಆಮೇಲೆ ಸಾಂಬಾರು ಅನ್ನೋದು ರೆಡಿ ಆಯಿತು. ಚೆನ್ನಾಗಿತ್ತು, ಇದೊಂಥರ ಟೇಸ್ಟ್ ಅಂತ ಅನ್ನಿಸ್ತು. ನಮ್ಮ ಮನೇಲಿ ಏನು ಅಂತಂದರೆ, ನಾನು ಯಾವಾಗಲೂ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಲ್ವ, ಏನಾದರೂ ಹೊಸ ಹೊಸ ಅಡುಗೆಗಳನ್ನು ನಾನು ಮಾಡಿದ್ದೀನಿ ಅಂತಂದರೆ ನನ್ನ ಹಸ್ಬೆಂಡ್ಗೆ ಒಪ್ಸೋದೇ ಒಂದು ದೊಡ್ಡ ಕೆಲಸ. ಅವ್ರಿಗೇನಾದರೂ ಅಡ್ಜಸ್ಟ್ ಆಯಿತು ಚೆನ್ನಾಗಿದೆ ಅಂತಂದರೆ ನನಗೊಂಥರ ಸಮಾಧಾನ ಅಂತ ಅನಿಸುತ್ತೆ. ಇಲ್ಲ ಇಷ್ಟ ಆಗಲಿಲ್ಲ ಏನೋ ಒಂಥರ ಇದೆ ಅಂತಂದರೆ ಮಾಡಿದ್ರೂ ಅಂದರೆ ನಾವೇನಾದರೂ ಹೊಸ್ದಾಗಿ ರೆಸಿಪಿಗಳನ್ನು ಮಾಡಿದಾಗ ಯಾರಾದರೂ ಚೆನ್ನಾಗಿದೆ ಪರವಾಗಿಲ್ಲ ಅಂತಂದರೆ ಇನ್ನೊಂದು ಸಲ ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತಲ್ವ. ಏನಕ್ಕೆ ಈ ಥರ ಮಾಡಿದೆ, ಮೊದಲು ಯಾವ ಥರ ಮಾಡ್ತಿದ್ದೋ ಅದೇ ರೀತಿಯಾಗಿ ಮಾಡ್ಬೋದಾಗಿತ್ತಲ್ವ, ಏನೋ ಊಟ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಮತ್ತೆ ನಾವು ಹೊಸ್ದಾಗಿ ಟ್ರೈ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಲ್ವ, ಆ ರೀತಿಯಾಗಿ. ಆಮೇಲೆ ಇವತ್ತು ಹೇಗಿದೆ ಸಾಂಬಾರು ಅಂತ ಕೇಳಿದೆ. ಚೆನ್ನಾಗಿದೆ, ತಿನ್ನೋದಕ್ಕಾಗುತ್ತೆ ಅಂತ ಹೇಳಿದ್ರು. ಆವಾಗ ನನಗೊಂಥರ ಸಮಾಧಾನ ಅಂತ ಅನ್ನಿಸ್ತು. ಆಮೇಲೆ ಇವರಿಗೆ ಮಸಾಲೆ ಐಟಮ್ಸು ಅಡುಗೆಗಳಿಗೆ ಜಾಸ್ತಿ ಹಾಕಿ ಅಡುಗೆಗಳು ಮಾಡಿದ್ರೆ ಆ ಅಡುಗೆಗಳಂತೂ ಇಷ್ಟನೇ ಪಡೋದಿಲ್ಲ. ಜಾಸ್ತಿ ಸ್ಪೈಸಸ್ ಅಂದರೆ ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಅಡುಗೆಗಳು ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಈ ಥರ ತರಕಾರಿ ಸಾಂಬಾರುಗಳಾದರೆ ಹುಳಿ ಸಾಂಬಾರು ಇದನ್ನೆಲ್ಲ ಚೆನ್ನಾಗಿ ತಿಂತಾರೆ. ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದ್ದಾಯಿತು. ಹಾಗೆ ಒಂದು ಸಲ ಕೌಂಟರ್ ಟಾಪ್ನೆಲ್ಲ ಒರೆಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಡೋದಕ್ಕಿಂತ ಮುಂಚೆ ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಹಾಗೆ ಒಂದು ಸಲ ಒರೆಸ್ಬಿಡ್ತೀನಿ. ಆಮೇಲೆ ಊಟಕ್ಕೆ ಇಟ್ಕೊಟ್ಟು ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಆಮೇಲೆ ಕೊನೆಯದಾಗಿ ನೀಟಾಗಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಆವಾಗ ನಾನು ಕೌಂಟರ್ ಟಾಪ್ನ ಒರೆಸ್ತಾನೆ ಇರ್ತೀನಿ. ದಿನದಲ್ಲಿ ಅದೆಷ್ಟು ಸಲ ಒರೆಸ್ತೀನೋ ಲೆಕ್ಕಕ್ಕೆ ಇಲ್ಲ, ಅಷ್ಟು ಸಲ ಒರೆಸ್ಕೊಂಡು ಬರ್ತಾ ಇರ್ತೀನಿ ನಾನು ಕೌಂಟರ್ ಟಾಪ್ನ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ತರಕಾರಿ ಸಾಂಬಾರು ಅನ್ನೋದು ಈ ರೀತಿಯಾಗಿ ರೆಡಿಯಾಗಿದೆ. ಇವಾಗ ನನ್ನ ಹಸ್ಬೆಂಡ್ಗೆ ಇಟ್ಕೊಡ್ತಾ ಇದ್ದೀನಿ. ಇನ್ನು ಸೈಡಿಗೆ ಬಂದುಬಿಟ್ಟು ಇವತ್ತು ಆಲೂಗಡ್ಡೆ ಚಿಪ್ಸ್ ಬೇರೆ ಇತ್ತು ಮತ್ತು ಪಕೋಡ ಎಲ್ಲ ಇತ್ತು. ಅದನ್ನು ಹಾಕಿ ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಟ್ಟೆ. ಆಮೇಲೆ ಅವ್ರು ಊಟ ಮಾಡಿದ್ಮೇಲೆ ನಾನು ಊಟಕ್ಕೆ ಇಟ್ಕೊಂಡು ಊಟ ಮಾಡಿದೆ. ಆಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿಬಿಟ್ಟೆ, ಸುಮ್ಮನೆ ಕೂತ್ಕೊಂಡು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗಿ ಪಾತ್ರೆಗಳನ್ನು ವಾಶ್ ಮಾಡಲಿಲ್ಲ. ನಾನು ಊಟ ಮಾಡಿದ ತಕ್ಷಣ ಹಂಗೆ ಪಾತ್ರೆಗಳನ್ನು ವಾಶ್ ಮಾಡಿಬಿಟ್ಟೆ ಅಂತಂದರೆ ಹಂಗೆ ಕೆಲಸಗಳನ್ನ ಮುಗಿಸ್ಬಿಡ್ತೀನಿ. ಇಲ್ಲ ಅಂತಂದರೆ ಈ ರೀತಿಯಾಗಿ ಸಂಜೆ ಆಗಿಬಿಟ್ಟಿತ್ತು. ಇವಾಗ ಸಂಜೆ ಒಂದು 6 ಗಂಟೆ ಆಗಿತ್ತು. ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡಬೇಕಲ್ವಾ, ಹಾಗಾಗಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡೋಣ ಅಂತಂದ್ಬಿಟ್ಟು ಪಾತ್ರೆಗಳನ್ನು ಇವಾಗ ವಾಶ್ ಮಾಡ್ತಾಯಿದ್ದೀನಿ. ನೈಟ್ ಅಡುಗೆಗೆ ಬರೀ ಮುದ್ದೆ ಒಂದಷ್ಟೇ, ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ ಮತ್ತು ರೈಸು ಎಲ್ಲ ಮಾಡಿದ್ದೆ ಅಲ್ವಾ, ಬರೀ ಮುದ್ದೆ ಒಂದು ಮಾಡೋದಷ್ಟೇ ಇದ್ದಿದ್ದು. ಅದಕ್ಕೆ ನಾನು ಊಟ ಮುಗ್ದಿದ ತಕ್ಷಣ ಹಂಗೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಬಿಟ್ಟು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡೋಣ ಅಂತಂದರೆ ಈ ರೀತಿಯಾಗಿ ನಾನು ಡಿಲೇ ಮಾಡಿಬಿಡ್ತೀನಿ. ಅದಕ್ಕೆ ನೈಟ್ ಟೈಮ್ ಎಲ್ಲ ಊಟ ಮಾಡಿದ ತಕ್ಷಣ ಹಂಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ಒಂದೊಂದು ಸಲ 10 ಗಂಟೆಗೆ ಇಟ್ಕೊಂಡ್ಬಿಡ್ತೀನಿ. ನನ್ನ ಒಂದು ವೀಕ್ನೆಸ್ ಪಾಯಿಂಟನ್ನು ತಿಳ್ಕೊಂಡು ನಾನು ಕುತ್ಕೊಂಡೆ ಅಂದರೆ ಕುತ್ಕೊಂಡ್ಬಿಡ್ತೀನಿ ಅಂತಂದ್ಬಿಟ್ಟು ಹಂಗೆ ಎದ್ದು ಹಂಗೆ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಒಂದೇ ಸಲ ಕುತ್ಕೊಂಡ್ಬಿಡ್ತೀನಿ.
ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾಯಿತು, ಹಂಗೆ ಶಿಂಕ್ನೆಲ್ಲ ತೊಳಿತಾ ಇದ್ದೀನಿ. ಹಂಗೆ ತೊಳೆದಿದ್ದಾದಮೇಲೆ ಮತ್ತೆ ಇನ್ನೊಂದು ಸಲ ಕೌಂಟರ್ ಟಾಪ್ ಎಲ್ಲ ಒರೆಸ್ಕೊಂಡು ಬಂದುಬಿಡ್ತೀನಿ. ಇನ್ನೂ ಟೈಮ್ ಇತ್ತು, 6:15 ಆಗಿತ್ತಷ್ಟೇ. 6:45 ಹಂಗೆ ಮುದ್ದೆ ಮಾಡು ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಈಗ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಒಬ್ಬರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದರು, ನಾನು ಮರ್ತೇ ಬಿಟ್ಟಿದ್ದೀನಿ. ಮಾಲಾಶ್ರೀ ಅನ್ನೋರು ಕಮೆಂಟ್ ಮಾಡಿದರು, ಅಕ್ಟೋಬರ್ 5ಗೆ ನನ್ನ ಮಗಳು ದಿಯಾದು ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ದಿಯಾ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಬರ್ತ್ಡೇ ಎಲ್ಲ ಮುಗಿದ ಮೇಲೆ ನಾನು ವಿಶ್ ಮಾಡ್ತಾ ಇದ್ದೀನಿ. ಅಕ್ಟೋಬರ್ 3ಗೆ ನೀವು ಕಮೆಂಟ್ ಮಾಡಿದ್ರಿ, ನಾನು ನೇಮ್ ಹೇಳಿ ಅಂತಂದ್ಬಿಟ್ಟು ನಾನು ರಿಪ್ಲೈ ಕೊಟ್ಟಿದ್ದೆ. ನೀವು ನೋಡ್ಕೊಂಡ್ಲಿಲ್ವೋ ಗೊತ್ತಿಲ್ಲ, ಆಮೇಲೆ ಲೇಟಾಗಿ ನೀವು ರಿಪ್ಲೈ ಕೊಟ್ಟಿದ್ರಿ, ಅದಕ್ಕೆ ಸರಿ ಆಯಿತು ಅಂತಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಹಾಗೆ ಗ್ಯಾಸ್ ಸ್ಟವ್ ಮೇಲೂ ಒರೆಸ್ತಾ ಇದ್ದೀನಿ. ಮಧ್ಯಾಹ್ನ ಅಡುಗೆ ಮಾಡಿದ್ದಾದಮೇಲೆ ಒರೆಸಿರಲಿಲ್ಲ, ಹಾಗಾಗಿ ಇವಾಗ ನೀಟಾಗಿ ಎಲ್ಲ ಒರೆಸ್ತಾ ಇದ್ದೀನಿ. ಇನ್ನೀಗ ಕೆಲಸ ಎಲ್ಲ ಮುಗೀತು, ಇನ್ನೂ ಮುದ್ದೆ ಮಾಡೋದಕ್ಕೆ ಟೈಮ್ ಇತ್ತಲ್ವ. ಇನ್ನು ಸಂಜೆ ಇಲ್ಲಿ ರೂಮಲ್ಲಿ ಬಂದು ಕೂತ್ಕೊಂಡಿದ್ದೆ. ನೋಡೋದಕ್ಕೆ ಹೊರಗಡೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.